ಹ. ಅಮ್ಮ, ನಿಮ್ಮ ಇದು ಇದ್ರ ಬಗ್ಗೆ, ಸಮುದಾಯದ ಬಗ್ಗೆ, ಅಮ್ಮನ ಇದು ಇವತ್ತಿನ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ಹೇಳಿ. ಸೊ ಇದು ಪರಂಜ್ಯೋತಿ ಆಲಯ ರಘುವನಹಳ್ಳಿ ಕ್ಷೇತ್ರದಲ್ಲಿದೆ. ನಮ್ಮ ಬೆಂಗಳೂರಿಗೆ ಈ ಆಲಯ ಒಂದು ದೊಡ್ಡ ಒಂದು ಉಡುಗೊರೆ ಆಗಿದೆ. ಈ ಆಲಯದಲ್ಲಿ ಬಹಳ ವಿಶೇಷತೆ ಏನಂತಂದ್ರೆ, ಇಲ್ಲಿ ನಾವು ಭಗವಂತನು 33 ಕೋಟಿ ದೇವರುಗಳು ಈ ಆಲಯದಲ್ಲಿ ಪರಂಜ್ಯೋತಿ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ಸೊ ಈ ಆಲಯದಲ್ಲಿ ಬಂದಿರುವಂತ ಪ್ರತಿಯೊಂದು ಭಕ್ತರಿಗೆ ಕೂಡ ಯಾವ ಒಂದು ಅನುಗ್ರಹ ಸಿಗತ್ತೆ ಅಂದ್ರೆ, ಅವ್ರು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಅವರ ಇಷ್ಟ ದೇವರು ಯಾರಿದ್ದಾರೋ ಅವರ ಒಂದು ಮನದಲ್ಲಿ ಅವ್ರು ನೆನೆಸ್ಕೊಂಡಾಗ ಆ ಇಷ್ಟ ದೇವರೇ ಅವರಿಗೆ ಸಾಕ್ಷಾತ್ಕಾರ ಅನ್ನೋದು ಸಿಗತ್ತೆ. ಸೊ ಇವತ್ತು ನಿಮ್ಮ ರಾಮರಾಗಿರ್ಬಹುದು, ಕೃಷ್ಣರಾಗಿರ್ಬಹುದು, ನಿಮ್ಮ ಆಂಜನೇಯ ಆಗಿರ್ಬಹುದು, ಇಲ್ಲಿ ಕೂತ್ಕೊಂಡು ನನಗೆ ಅವರೇ ನನ್ನ ಹೃದಯದಲ್ಲಿ ಅಂತರ್ಯಾಮಿನಾಗಿ ಬನ್ನಿ ಅಂತ ಕೇಳಿದಾಗ ಆ ದೇವರು ಅವರಿಗೆ ಸಾಕ್ಷಾತ್ಕಾರ ಆಗ್ತಾರೆ. ಸೊ ಅಂತ ಒಂದು ಆಲಯದಲ್ಲಿ ಇಲ್ಲಿ ನಮಗೆ ಪ್ರತಿದಿನ ಮುಂದಿನ ಬೆಳಗ್ಗೆಯಿಂದ ನಮಗೆ ದೇವಾಲಯ ಓಪನ್ ಇರುತ್ತೆ, ಸಾಯಂಕಾಲ ಓಪನ್ ಇರುತ್ತೆ. ಸೊ ಎಲ್ಲಾ ಭಕ್ತಾದಿಗಳು ಬರಬಹುದು. ಇಲ್ಲಿ ಸಾವಿರಾರು ಭಕ್ತಾದಿಗಳು ಆಲ್ರೆಡಿ ಇಲ್ಲಿ ಬಂದು ಅವರ ಅನುಗ್ರಹವನ್ನ, ಆ ಪರಂಜ್ಯೋತಿ ಅನುಗ್ರಹವನ್ನ ತಗೊಳ್ತಾ ಇರ್ತಾರೆ. ಸೊ ನೀವೆಲ್ಲರೂ ಕೂಡ ಪರಂಜ್ಯೋತಿ ಅನುಗ್ರಹವನ್ನ ತಗೋಬಹುದು. ಇವತ್ತು ಶುಭ ದಿನ, ನಾವೆಲ್ಲರೂ ಈ ಆಲಯವನ್ನ ಉದ್ಘಾಟನೆ ಮಾಡಿದೀವಿ. ಸೊ ಎಲ್ಲಾ ಭಕ್ತಾದಿಗಳು ಮುಂದಿನ ಬರುವಂತ ಜನರಿಗೆ ಬರಬಹುದು. ಇಲ್ಲಿ ನಾವು ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಿರ್ತೀವಿ. ಇಲ್ಲಿ ಅನ್ನದಾನಗಳನ್ನ ಮಾಡ್ತಿರ್ತೀವಿ. ಯುವಕರಿಗಾಗಿ ಪ್ರತ್ಯೇಕವಾದ ಕ್ಲಾಸ್ ಗಳನ್ನ ಮಾಡ್ತಿರ್ತೀವಿ. ಸ್ತ್ರೀಯರಿಗಾಗಿ ಪ್ರತ್ಯೇಕವಾಗಿ ಕ್ಲಾಸ್ ಮಾಡ್ತಿರ್ತೀವಿ. ಸೊ ಎಲ್ಲಾ ರೀತಿಯಾದ ಎಲ್ಲಾ ಸೆಕ್ಟರ್ಗೆ, ಓಲ್ಡ್ ಏಜ್ ಇದ್ರೆ ಕೂಡ, ನೀವು ತುಂಬಾ ವಯಸ್ಸಾದ ವೃದ್ಧರಿಗೆ ಕೂಡ ಸಪರೇಟ್ ಆಗಿ ಕ್ಲಾಸ್ ಗಳು ಮಾಡ್ತಿರ್ತೀವಿ. ಸೊ ಪ್ರತಿದಿನ 5 ರಿಂದ 7 ಗಂಟೆಗೆ ಈ ಒಂದು ದೇವಾಲಯ ಓಪನ್ ಇರುತ್ತೆ. ಮತ್ತು ಭಾನುವಾರ ಕೂಡ ಬೆಳಗ್ಗೆ 10 ಇಂದ 12 ತನಕ ಪ್ರತ್ಯೇಕವಾದ ಆನಂದ ದೀಕ್ಷೆಗಳಿರುತ್ತೆ. ಸೊ ಮನುಷ್ಯನಿಗೆ ಬೇಕಾಗಿರೋದು ಮುಕ್ತಿ. ಸೊ ಮುಕ್ತಿ ಅಂದ್ರೆ ಏನು? ಸತ್ತ ನಂತರ ಸಿಗೋದಲ್ಲ, ಆದ್ರೆ ಆನಂದವನ್ನ ಪಡ್ಕೊಳ್ಳೋದು. ಸೊ ಮನುಷ್ಯನಿಗೆ ಎಲ್ಲ ಇರಬಹುದು, ಆದ್ರೆ ಆನಂದ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಆನಂದ ದೀಕ್ಷೆಗಳನ್ನ ಕೂಡ ನಾವು ಕಾರ್ಯಕ್ರಮಗಳನ್ನ ಮಾಡ್ತಿರ್ತೀವಿ ಭಾನುವಾರ. ಸೊ ಪ್ರತಿಯೊಬ್ರು ಕೂಡ ಈ ಕಾರ್ಯಕ್ರಮಗಳಿಗೆ ಬಂದು ಅವರು ಭಾಗವಹಿಸಬಹುದು. ಸೊ ಇದು ನಮ್ಮೆಲ್ಲರ ಒಂದು ನಿಮ್ಮನ್ನ ಕರೆಯನ್ನ ಕರೀತಿದೀವಿ ರಘುವನಹಳ್ಳಿ ಪರಂಜ್ಯೋತಿ ದೇವಾಲಯಕ್ಕೆ. ಈ ದೇವಾಲಯದ ಹೆಸರು ಶ್ರೀ ಸರ್ವದೇವ ಪರಂಜ್ಯೋತಿ ಧ್ಯಾನ ಮಂದಿರ. ಈ ದೇವಾಲಯಕ್ಕೆ ಸರ್ವರಿಗೂ ಸ್ವಾಗತ. ಧನ್ಯವಾದಗಳು. Namaste. ನಮಸ್ತೆ. Sri Paramjyoti is the supreme light, uplifting millions of people all over the globe. Sri Paramjyoti is the divine light who is holding our hands and guiding us towards light. Today, innumerable people across the globe are being guided internally and externally by Sri Paramjyoti. Personally, my life has undergone humongous transformation. Every moment today is a beautiful experience of the divine for me. The mundane problems have disappeared. Those which cannot be solved have been dissolved by Sri Paramjyoti, Amma and Bhagavan. Every moment is a moment of happiness and bliss. I request all of you to come and be a part of this movement. Receive Sri Paramjyoti Amma Bhagavan's grace and lead a meaningful existence. My name is Saujanya. I'm a lawyer by profession. I practice as a corporate lawyer in various IT companies across Bangalore. Namaste. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಅಮ್ಮ ಭಗವಾನ್ ಶರಣಂ. ನಾನು Manoj Somaya. I am Manoj Somaya. I'm a coffee planter by profession. ಭಗವಾನ್ ಹತ್ರ ಬರೋಕೆ ಮೊದಲು, before coming to the dharma, I had a lot of problems. All, you can say, health issues, relationship problems, financial problems. ಇದಕ್ಕಿಂತ ಏನಿದೆ, ಎಲ್ಲ ಪ್ರಾಬ್ಲಮ್ಸ್ಗಳು ಇತ್ತು. ಆದರೆ as the Lord's grace fell on me, today all 3 or 4, whatever problems I have, it is all solved to a larger extent. In fact, with confidence I can say, the Lord is taking care of me, my family, so well, there's no doubt. I'm completely, extremely happy and extremely satisfied and very, very happy to do seva all the time. I request all people to witness and get the grace from the Lord. Thank you. ಥ್ಯಾಂಕ್ ಯು. Thank you very much. Namaste, Shri Paramjyoti Sharanam. We are so grateful that this Sarvadeva Paramjyoti Dhyana Vihara is open for
all the devotees or to the common man. Sarvadeva Paramjyoti, the meaning of it itself is a culmination of all God and goddesses. And I have been in this dharma since almost 30 years, and I have been benefited like anything, like every minute of my life is a miracle, be it children, me, or my husband, or profession, whatever. So I request each and every one of you to take the benefit of this Dhyana Vihar, which is a very, very powerful Dhyana Vihar. Whoever can come and they can be God realized to their own Ishtadevata. Thank you. You are presently in the Devalaya, Paramjyoti Devalaya, the amalgamation of all different types of gods and goddesses. I have been with this movement for a long time. I have been introduced to this movement in US, New York, and as we know, and somebody has already explained, this movement is not just here; it's global. Already 200 and some nations are connected with this movement, and there is a profound transformation journey everyone is experiencing. Same with me in terms of profession. I'm an architect and urban designer by profession and environmentalist, and I see how the connection with nature, animals, all this becoming more stronger with this movement, and in family life, how it's been affecting, transforming the family life too. So I would request each one of you to come here. Paramjyoti is also known as Great Compassionate Light. Please come and receive the grace. Thank you, ma'am. Bhagwan Sharanam. My name is Lalit Ingle. I work in technology in an international multinational bank. I'm very, and my family is blessed to be here at the grand inauguration of the Raghuvanshi Temple. The Paramjyoti phenomenon has immensely helped my family and myself to be present in life, to flow with life. It has done immense miracles in relationships and brought us all together, and not just our family, but the entire oneness generation. We feel like a family. We are in immense gratitude for all the blessings that have been showered by Amma Bhagwan. Koti Koti Amma Bhagwan. Jai. Namaste, Shri Amma Bhagwan Sharna. We all look for God's grace to invoke Ashta Aishwaryas. For me, it was in this Dharma that the Ashta Aishwaryas in my life got invoked. Be it from relationships, health, wealth, growth in my profession, and every other aspect. I've only received abundance from Shri Amma Bhagwan. Their homas and their courses are highly powerful, and it tunes you into a frequency where after that there is no looking back. So we are all blessed that this temple has come here today, and more miracles are going to happen from here. And already the devotees here are experiencing a lot of miracles, and it is only going to expand more. Thank you so much for this opportunity. Thank you. ಇವರು ನಮಗೆ ಬರೀ ಇವತ್ತಿನ ಧಾನ್ಯ ಮಾತ್ರ ಅಲ್ಲ, ನಮ್ಮ ಧರ್ಮ ಶುರು ಆದಾಗಿಂದ ನಮ್ಮ ಆಲಯಕ್ಕೆ ಮಾತ್ರ ಅಲ್ಲ, ನಮ್ಮ ಧರ್ಮಕ್ಕೆ ದೊಡ್ಡ ದಾನಿಗಳು. ಇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಲು ಸಾಲದು. ಇವರ ಹೆಸರು ಬಂದು ಆನಂದ್ ಸುಧಾನಂಜಿ ಅಂತ. ಮೈಕ್ರೋಲಕ್ಸ್ ಹೇಳ್ಬೇಕಂತಂದ್ರೆ ಅವ್ರಿಗೆ ಹೆಚ್ಚು ಪರಿಚಯ ಬೇಡ ಅಂತ ಹೇಳ್ತಿದ್ದಾರೆ ಚೇರ್ಪರ್ಸನ್ ಅವರು. ಸೊ ಅವರ ಒಂದು ಮುಖ್ಯತ್ವ ಹೇಳ್ಬೇಕಂದ್ರೆ ಅವ್ರಿಗೆ ತುಂಬಾ ಸಿಂಪಲ್ ಪರ್ಸನ್ ಅವರು, ಡೌನ್ ಟು ಅರ್ತ್. ಇವತ್ತು ನಮ್ಮ ಆನೆಗೆ ಏನೇ ಕಷ್ಟ ಬೇಕಂತಂದ್ರೂ ಕೂಡ ಅಷ್ಟೊಂದು ದಾನ ಮಾಡುವಂತ ವ್ಯಕ್ತಿ ಆನಂದ್ ಸುಧಾನಂದ್. ಥ್ಯಾಂಕ್ ಯು ಸೋ ಮಚ್. ನೋ ವರ್ಡ್ಸ್ ಫಾರ್ ಯು, ಫಾರ್ ಆಲ್ ಆಫ್ us. All the great blessings of our devotees will be there. So we are very, very happy for you, Anand Sudhanji. Can you stand so that we'll all pray for you? Okay. Just close your eyes and you'll be there. ಎಲ್ಲ ಭಕ್ತಾದಿಗಳು ಕಣ್ಣನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತೀರಾ. ಈಗ 3 ಸಾರಿ ನಾವು ಸರ್ವದೇವ ಪರಂಜ್ಯೋತಿ ಮಂತ್ರವನ್ನು ಹೇಳ್ತೀವಿ.
ಆನಂದ್ ಸುರಲಜಿ ಅವರು ಅವರ ಕುಟುಂಬದವರು ಎಲ್ಲರೂ ಕೂಡ ಕ್ಷೇಮ, ಆರೋಗ್ಯ, ಆಯುಷ್ ಎಲ್ಲವೂ ಅವ್ರಿಗೆ ಇರ್ಬೇಕು ಅಂತ ಹೇಳಿ ನಾವು ಹೇಳಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವ್ರ ಪ್ರಾರ್ಥನೆಯ ಮೂಲಕ ಕೃತಜ್ಞತೆ ಸಲ್ಲಿಸ್ತೀವಿ. ಓಂ ಸರ್ವದೇವ ಪರಂ ಕರುಣ ಹರಂ ಜ್ಯೋತ್ಯೈ ನಮಃ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತ್ಯೈ ನಮಃ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತ್ಯೈ ನಮಃ. अम्मा भगवान अनुग्रहीत होसि, अम्मा भगवान अनुग्रहीत होसि, श्री परंज्योति अनुग्रहीत होसि. ओम श्री महाकारुण्याय नमः. ओम श्री महाकालाय नमः. ओम श्री कारुण्याय नमः. ओम श्री करुणामयाय नमः. ओम श्री प्रणतये नमः. ओम श्री चंद्राय नमः. ओम श्री सुंदरवक्त्रे नमः. ओम श्री स्वनित्ये नमः. ओम श्री मौक्तिकाय नमः. ओम श्री जाह्नवे नमः. ओम श्री माताये नमः. ओम श्री संपत्काय नमः. ओम श्री भगवत्प्रियाय नमः. ओम श्री अन्नपूर्णाय नमः. ओम श्री नित्यानंदाय नमः. ओम श्री योगिने नमः. ಸೊ ಇಲ್ಲಿರೋ ಇನ್ನೊಂದು ಭಕ್ತರಿಗೆ ನಾವು ಸನ್ಮಾನ ಮಾಡೋಣ. ನಂದಿತಾಜಿ ಮತ್ತು ನಂದಿತಾಜಿ ಮತ್ತು ಡ್ಯಾನಿಜಿ ಅವರಿಬ್ಬರು ಕೂಡ ನಮಗೆ ತುಂಬಾ ಸೊ ಇವತ್ತು ನಂದಿತಾಜಿ ತಾಯಿ ಇವತ್ತು ನಂದಿತಾಜಿ ಬಹಳಷ್ಟು ಅವರು ಮತ್ತು ಅವರ ಹಸ್ಬೆಂಡ್ ಇಬ್ರು ಕೂಡ ಇವತ್ತು ದಾನವನ್ನು ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ. ಸೊ ಅವರ ತಾಯಿಗೆ ನಾವು ಕೃತಜ್ಞತೆ ಹೇಳೋಣ. ಅವರ ತಾಯಿಯ ಮೂಲಕ ಅವರಿಗೆ ಕೂಡ ಸಂದೇಶ ಹೋಗುತ್ತೆ. ಸೊ ನಂದಿತಾಜಿ ನಮ್ಗೆ ಬಹಳ ಬಹಳ ಕೃತಜ್ಞತೆ. ನಿಮ್ಮಿಬ್ಬರಿಗೂ ಕೂಡ ಕಿಯಾನ್ ಡ್ಯಾನಿಯಲ್ ಎಲ್ಲರಿಗೂ ನಮ್ಮ ಕೃತಜ್ಞತೆ. ಯಾಕಂದ್ರೆ ಈ ಒಂದು ಆಶ್ರಮಕ್ಕೆ ಈ ಒಂದು ದಾನವನ್ನ ಮಾಡಿದ್ರೆ ಯಾವಾಗ್ಲೂ ನಾವು ಚಿರಋಣಿಯಾಗಿರ್ತೀವಿ. As director of Sri Chaitanya Institute of Cardiovascular Sciences and Research, transforming it into one of Asia's largest heart hospitals. His pioneering work in low-cost cardiac care and rural outreach has saved thousands of lives. Transitioning into politics, he now serves as Member of Parliament from Bangalore Rural, where he brings a unique blend of scientific expertise and Indian governance. A visionary, a healer, and now a people's representative, Dr. Manjunath is admired as a rare combination of intellect and compassion. ತಮ್ಮ ಎಲ್ಲ ಕಾರ್ಯಕ್ರಮಗಳಿಂದ ಬಿಡುವು ಮಾಡಿಕೊಂಡು ನಮ್ಮ ದೇವಾಲಯಕ್ಕೆ ಬಂದಿರುವ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಶ್ರೀ ಪರಂಜ್ಯೋತಿಯ ಅನುಗ್ರಹ ಅವರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಹೃತ್ಪೂರ್ವಕವಾಗಿ ಕೋರುತ್ತೇವೆ. ಥ್ಯಾಂಕ್ ಯು ಸರ್.
for your esteemed presence amidst us today. We are indeed honored by your invaluable, priceless presence amidst us. May Shri Parajyoti shower his immense blessings on you and your family and always guide you in every endeavor of yours. Thank you very much. We are grateful to you, sir. Please accept a token of our respect and affection for the humongous contribution of yours. ನಮಸ್ಕಾರ. ಇವತ್ತು ಶ್ರೀ ಸರ್ವದೇವ ಪರಂಜ್ಯೋತಿ ಧ್ಯಾನ ವಿಹಾರದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕೆ ಎಲ್ಲ ಪರಂಜ್ಯೋತಿ ಧ್ಯಾನ ವಿಹಾರದ ಎಲ್ಲ ಆಡಳಿತ ವರ್ಗಕ್ಕೆ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇದು ಕೇವಲ ಸರ್ವದೇವ ಪರಂಜ್ಯೋತಿ ಅಲ್ಲ, ಇದು ಸರ್ವ ಧರ್ಮಗಳ ಪರಂಜ್ಯೋತಿ ಅಂತ ಯಾಕೆಂದ್ರೆ ಈ ಸರ್ವದೇವ ಪರಂಜ್ಯೋತಿ ಈ ಸಂಘಟನೆ ಏನಿದೆ, ಇದಕ್ಕೆ ಜಾತಿ ಇಲ್ಲ, ಇದಕ್ಕೆ ಯಾವುದೇ ಒಂದು ಬಾರ್ಡರ್ದು ಬ್ಯಾರಿಯರ್ ಇಲ್ಲ. ಅಂದರೆ ನಾವೆಲ್ಲ ಒಂದೇ, ಮನುಷ್ಯ ಜಾತಿ ಒಂದೇ ಎನ್ನುವ ಪರಿಕಲ್ಪನೆಯಲ್ಲಿ ಇದರಲ್ಲಿ ಆಗ್ತಾ ಇದೆ. ಯಾಕೆಂದರೆ ಈ ರೀತಿಯ ನಮ್ಮ ಸಮಾಜದಲ್ಲಿ ಈ ರೀತಿಯ ಸಂಘಟನೆಗಳು, ಈ ರೀತಿಯ ಧಾರ್ಮಿಕ ಪ್ರಕ್ರಿಯೆಗಳು ನಾವು ಹೆಚ್ಚು ಹೆಚ್ಚು ಮಾಡಬೇಕು. ಇದೆಲ್ಲ ಸಮಾಜಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ, ಇದು ಸಮಾಜಕ್ಕೆ ಗೋಡೆಯಾಗಿ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ನೋಡಿ, ಅದು ಯಾವ ರೀತಿ ಆಗಿದೆ ಅಂದರೆ, ಈಗ ನಾವು ಟೆಂಪಲ್ ಅನ್ಬೋದು, ಮಾಸ್ಕ್ ಅನ್ಬೋದು, ಅಥವಾ ನಾವು ಚರ್ಚ್ ಅನ್ಬೋದು, ಅಕ್ಷರಗಳು ಅಷ್ಟೇ ಇದೆ. ಟೆಂಪಲ್ ಅಂದರೆ TEMPLE 6 ಅಕ್ಷರ, ಟೆಂಪಲಲ್ಲೂ 6 ಅಕ್ಷರ ಇದೆ, ಚರ್ಚಲ್ಲೂ 6 ಅಕ್ಷರ ಇದೆ, ಮಾಸ್ಕಲ್ಲೂ 6 ಅಕ್ಷರ ಇದೆ. ಅದೇ ರೀತಿ ಗೀತಾ ಅಥವಾ ಬೈಬಲ್ ಅಥವಾ ಕುರಾನ್ 5 ಅಕ್ಷರನೇ ಇದೆ. ಇದು ಹೇಗಾಗಿದೆ ಅನ್ನೋದು ಗೊತ್ತಿಲ್ಲ, ಇದು ಯಾವುದೋ ಒಂದು ಅದ್ಭುತವಾದ ಒಂದು ಶಕ್ತಿ ಇದನ್ನ ಈ ರೀತಿ ಕೂಡಿಸಿದೆ ಅನ್ಸುತ್ತೆ. ಅದರ ಅರ್ಥ ಎಲ್ಲಾ ಧರ್ಮಗಳು ಒಂದೇ, ಆದರೆ ಮನೋಭಾವ ಬೇರೆ ಬೇರೆ ಇರುತ್ತೆ. ಇವತ್ತು ನಾವು ಈ ಜಗತ್ತಿನಲ್ಲಿ ಬಹಳ ವೇಗವಾಗಿ ಹೋಗ್ತಾ ಇದೆ, ಜಗತ್ತು ಹೋಗ್ತಾ ಇದೆ, ವೇಗವಾಗಿ ಹೋಗ್ತಾ ಇದೆ. ಅದೇ ರೀತಿ ನಾವು ಈ ಗಣಕೀಕರಣ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಇದ್ದೇವೆ. ಈ ತಂತ್ರಜ್ಞಾನದ ಯುಗದಲ್ಲಿ ನಾವು ಯಂತ್ರಗಳ ರೀತಿ ಇದ್ದೇವೆ. ದೊಡ್ಡ ದೊಡ್ಡ ನಗರಗಳಲ್ಲಂತೂ ನಾವು ಯಂತ್ರಗಳ ರೀತಿ ಕೆಲಸ ಮಾಡ್ತಾ ಇದ್ದೇವೆ. ಒಬ್ಬರಿಗೊಬ್ಬರು ಸಂಬಂಧಗಳು ಕಡಿಮೆ ಆಗ್ತಾ ಇದೆ, ಅವಿಭಾಜ್ಯ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲಿಗಳು ಕಡಿಮೆ ಆಗ್ತಾ ಇದೆ. ಇದರಿಂದ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಈ ರೀತಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಮನಸ್ಸುಗಳು ಒಂದಾಗುತ್ತೆ, ಅದೇ ರೀತಿ ಉತ್ತಮವಾದ ಸಂಬಂಧ ಸಮಾಜದಲ್ಲಿ ಬೆಳೆಯುತ್ತೆ. ಯಾಕೆಂದ್ರೆ ನಾವು ಮನೆಗಳನ್ನ ಕಟ್ಟಬೇಕಾದ್ರೆ ನಾವು ವಾಸ್ತು ತಜ್ಞರನ್ನ ನಾವು ಸಲಹೆ ತಗೊಂತೀವಿ. ಆ ಕಡೆ ಬಾಗಿಲು ಇರಬೇಕು, ಈ ಕಡೆ ಕಿಟಕಿ ಇರಬೇಕು, ಆ ಕಡೆ ದೇವ್ರ ಮೂಲೆ ಅದು, ಈ ಕಡೆ ಬೇರೆ ಅಗ್ನಿ ಮೂಲೆ ಅದು. ನನ್ನ ಅರ್ಥದಲ್ಲಿ ಮನೆಯ ವಾಸ್ತುಗಿಂತ ಮನಸ್ಸಿನ ವಾಸ್ತು ಬಹಳ ಮುಖ್ಯ. ಮನಸ್ಸಿನ ವಾಸ್ತು ಅಂದ್ರೆ ನಾವು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯ ಗುಣ ಇರುತ್ತೆ. ಆ ಒಳ್ಳೆಯ ಗುಣಗಳನ್ನ ಮಾತ್ರ ನಾವು ಮಾತಾಡಬೇಕೇ ಹೊರತು ಬೇರೆ ನಾವು ಯಾವುದೇ ಒಂದು ಕೆಟ್ಟ ಗುಣಗಳ ಬಗ್ಗೆ ನಮ್ಮ ಮನಸ್ಸಲ್ಲೇ ಇಟ್ಕೋಬೇಕು. ಯಾಕೆಂದ್ರೆ ನಾವು ಇವತ್ತು ಸಂತೋಷವನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದೇವೆ, ನೆಮ್ಮದಿಯನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದೇವೆ. ಈ ನೆಮ್ಮದಿ ಮತ್ತು ಇವತ್ತು ಈ ಕಾರ್ಯಕ್ರಮ ಮಾಡೋದ್ರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳು, ಪರಂಜ್ಯೋತಿ ಭಕ್ತಾದಿಗಳು, ಅವರಲ್ಲೇ ಒಂದು ಪರಿವರ್ತನೆ ಆಗುತ್ತೆ. ಯಾಕೆಂದ್ರೆ ಇದು ಉತ್ತಮವಾದಂತ ಸಮಾಜ ಸೇವೆ ಕೂಡ ಇವತ್ತು ಪರಂಜ್ಯೋತಿ ಸಂಘಟನೆ ಮಾಡ್ತಾ ಇದೆ. ಉಚಿತವಾಗಿ ಪುಸ್ತಕಗಳನ್ನ ಕೊಡುವಂಥದ್ದು, ಹೆಂಗಸರಿಗೆ ಸಬಲೀಕರಣ. ನೋಡಿ, ಹೆಣ್ಣು ಮಕ್ಕಳದು
ಯಾವಾಗ ನಮ್ಮ ದೇಶ ನಿಜವಾಗ್ಲೂ ಸ್ವತಂತ್ರ ಬಂತು ಅಂತ ನಾವು ಹೇಳ್ತೀವಿ ಅಂದ್ರೆ, ಯಾವಾಗ ಅಂದ್ರೆ ಮನೆಯಲ್ಲಿ ಹೆಣ್ಣು ಮಗು ಆದಾಗ ನಾವು ಸಿಹಿ ಹಂಚುವ ಕಾಲ ಬರಬೇಕು. ಮನೆಯಲ್ಲಿ ಹೆಣ್ಣು ಮಕ್ಕಳಾದಾಗ ಸಿಹಿ ಹಂಚುವ ಕಾಲ ಬರಬೇಕು. ಎಷ್ಟೋ ನಮ್ಮ ಇವತ್ತು ಸಮಾಜದಲ್ಲಿ ಅದೊಂದು ಏನೋ ತಪ್ಪು ಕಲ್ಪನೆ ಇದೆ. ಹೆಣ್ಣು ಮಕ್ಕಳು ಆದ್ರೆ ಬಹಳ ಸಮಸ್ಯೆ ಆಗುತ್ತೆ, ನಾವು ಜವಾಬ್ದಾರಿ ಹೆಚ್ಚು ಹೊರಬೇಕು ಅಂತ. ಆದ್ರೆ ನಿಜವಾಗ್ಲೂ ತಂದೆ ತಾಯಿಗಳನ್ನ ಕಷ್ಟ ಕಾಲದಲ್ಲಿ ನೋಡತಕ್ಕಂಥವ ಯಾವ್ದಾದ್ರು ಒಂದು ಇದ್ರೆ ಅವರೇ ಹೆಣ್ಮಕ್ಳು, ನಿಜವಾದ ಹೆಣ್ಮಕ್ಳು. ಅದರಿಂದ ನಾವುಗಳು ಕೂಡ ಈಗ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ನೋಡಿ, ಮೌನ ನಮ್ಮ ಮನಸ್ಸನ್ನ ಶುದ್ಧಿ ಮಾಡುತ್ತೆ. ಮೌನ ಸ್ನಾನ ದೇಹವನ್ನ ಶುದ್ಧಿ ಮಾಡುತ್ತೆ. ಅದೇ ರೀತಿ ಇವತ್ತು ನಮ್ಮ ಪ್ರಾರ್ಥನೆ ಆತ್ಮವನ್ನ ಶುದ್ಧಿ ಮಾಡುತ್ತೆ. ಅದೇ ರೀತಿ ನಮ್ಮ ನಂಬಿಕೆ ಒಂದು ಸಂಬಂಧವನ್ನ ಶುದ್ಧಿ ಮಾಡುತ್ತೆ. ಅದೇ ರೀತಿ ಹಲವಾರು ನಮ್ಮ ಆಲೋಚನೆಗಳು ನಮ್ಮ ಮನಸ್ಸನ್ನು ಕೂಡ ಶುದ್ಧಿ ಮಾಡುತ್ತೆ. ಅದರಿಂದ ಇವತ್ತು ಈ ರೀತಿಯ ಕಾರ್ಯಕ್ರಮಗಳು ಆದ್ರೆ, ಯಾಕೆಂದ್ರೆ ಮನುಷ್ಯನಿಗೆ ಇವ್ಯಾವ ಸಂತೋಷ ಸಂತೃಪ್ತಿ ಅಂಗಡಿನಲ್ಲಿ ಸಿಗುವ ವಸ್ತುಗಳಲ್ಲ, ಅದನ್ನು ನಾವೇ ಹುಡುಕೋಬೇಕು, ನಮ್ಮಲ್ಲೇ ನಾವೇ ಹುಡುಕೋಬೇಕಾಗುತ್ತೆ. ಅದರಿಂದ ನಾವು ಇವತ್ತು ನೋಡ್ಬೋದು, ಹಲವಾರು ಕಾಲಘಟ್ಟವನ್ನ ನಾವು ನೋಡಿದ್ದೇವೆ. ತ್ರೇತಾಯುಗ ಅಂತ ಹೇಳ್ತೀವಿ, ದ್ವಾಪರ ಯುಗ ಅಂತೀವಿ, ಕಲಿಯುಗ ಅಂತ ಹೇಳ್ತೀವಿ. ತ್ರೇತಾಯುಗದಲ್ಲಿ ಏನು ಯಾವ ಪರಿಕಲ್ಪನೆ ಇದೆ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ನಂತರ ದ್ವಾಪರ ಯುಗದಲ್ಲಿ ಏನು ಇಲ್ಲ, ಮೊದಲು ನಾನು ಚೆನ್ನಾಗಿರ್ಬೇಕು, ಆಮೇಲೆ ಅವ್ರು ಚೆನ್ನಾಗಿರ್ಬೇಕು, ಅದು ಪರವಾಗಿಲ್ಲ. ಆದ್ರೆ ಈ ಕಲಿಯುಗದಲ್ಲಿ ಏನು, ನಾನ್ ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರು ಚೆನ್ನಾಗಿರ್ಬಾರ್ದು ಅಂತ. ಸೊ ಅದರಿಂದ ಎಲ್ಲರೂ ಚೆನ್ನಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲರಲ್ಲೂ ಇರತಕ್ಕಂಥದ್ದು ಒಂದೇ ಬಹಳ ಮುಖ್ಯವಾದದ್ದು, ನಾವು ಹಂಚಿ ತಿನ್ಬೇಕು, ಕಿತ್ತು ತಿನ್ಬಾರ್ದು. ಹಂಚಿ ತಿನ್ಬೇಕು, ಕಿತ್ತು ತಿನ್ಬಾರ್ದು. ನಾವು ಅದೇ ರೀತಿ ನಾವು ಅಳಿಸಿದ್ದು ಕೊಡಬಾರ್ದು, ಉಳಿಸಿದ್ದು ಕೊಡಬೇಕು. ಇದು ಬಹಳ. ನಾವು ವೇದಗಳನ್ನ ಓದ್ತೇವೆ, ವಚನಗಳನ್ನ ಓದ್ತೇವೆ, ಮಹಾಕಾವ್ಯಗಳನ್ನ ಓದ್ತೇವೆ. ಅದರ ಎಲ್ಲಾ ಸಂದೇಶ ಏನು ಅಂದ್ರೆ, ಯಾಕೆಂದ್ರೆ ಅದರ ಎಲ್ಲಾ ಸಂದೇಶ ನಾವು ಎಲ್ಲರನ್ನು ಸಮಾನತೆಯಿಂದ ಕಾಣಬೇಕು, ಸಾಮರಸ್ಯದಿಂದ ಕಾಣಬೇಕು. ನೋಡಿ, ಯಾರಾದ್ರೂ ಒಬ್ರು ಗೆದ್ದಾಗ ಚಪ್ಪಾಳೆ ಹೊಡೆಯೋದು, ಅದರಿಂದ ಅವರು ದೊಡ್ಡವರಾಗಲ್ಲ. ಗೆದ್ದೆಲ್ಲರೂ ಚೆನ್ನಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲರಲ್ಲೂ ಇರತಕ್ಕಂಥದ್ದು ಒಂದೇ ಬಹಳ ಮುಖ್ಯವಾದದ್ದು, ನಾವು ಹಂಚಿ ತಿನ್ಬೇಕು, ಕಿತ್ತು ತಿನ್ಬಾರ್ದು. ಹಂಚಿ ತಿನ್ಬೇಕು, ಕಿತ್ತು ತಿನ್ಬಾರ್ದು. ನಾವು ಅದೇ ರೀತಿ ನಾವು ಅಳಿಸಿದ್ದು ಕೊಡಬಾರ್ದು, ಉಳಿಸಿದ್ದು ಕೊಡಬೇಕು. ಇದು ಬಹಳ. ನಾವು ವೇದಗಳನ್ನ ಓದ್ತೇವೆ, ವಚನಗಳನ್ನ ಓದ್ತೇವೆ, ಮಹಾಕಾವ್ಯಗಳನ್ನ ಓದ್ತೇವೆ. ಅದರ ಎಲ್ಲಾ ಸಂದೇಶ ಏನು ಅಂದ್ರೆ, ಯಾಕೆಂದ್ರೆ ಅದರ ಎಲ್ಲಾ ಸಂದೇಶ ನಾವು ಎಲ್ಲರನ್ನು ಸಮಾನತೆಯಿಂದ ಕಾಣಬೇಕು, ಸಾಮರಸ್ಯದಿಂದ ಕಾಣಬೇಕು. ನೋಡಿ, ಯಾರಾದ್ರೂ ಒಬ್ರು ಗೆದ್ದಾಗ ಚಪ್ಪಾಳೆ ಹೊಡೆಯೋದು, ಅದರಿಂದ ಅವರು ದೊಡ್ಡವರಾಗಲ್ಲ. ಗೆದ್ದಾಗ ಯಾರಾದ್ರೂ ಚಪ್ಪಾಳೆ ಹೊಡೆದ್ರೆ ಅವರು ದೊಡ್ಡವರಾಗೋದಿಲ್ಲ. ಆದರೆ ಅವರು ಕೆಳಗೆ ಬಿದ್ದಾಗ ಅವರನ್ನ ಮೇಲೆತ್ತುವ ಕೆಲಸ ಮಾಡಿದರೆ ಅವರು ದೊಡ್ಡವರಾಗ್ತಾರೆ. ನಮ್ಮ ನೋವು ನಮಗೆ ಗೊತ್ತಾದ್ರೆ ಅದರ ಅರ್ಥ ಏನು? ನಮ್ಮ ನೋವು ನಮಗೆ ಗೊತ್ತಾದ್ರೆ ಅರ್ಥ ಏನು? ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ನಮ್ಮ ನೋವು ಗೊತ್ತಾದ್ರೆ ನಮ್ಗೆ ಜೀವಂತವಾಗಿದ್ದೀವಿ. ಆದ್ರೆ ಬೇರೆಯವರ ನೋವು ಗೊತ್ತಾದ್ರೆ ನಾವು ಮನುಷ್ಯರಾಗಿದ್ದೀವಿ ಅಂತ. ಅದರಿಂದ ನಾವು ಯಾವಾಗಲೂ ಅಷ್ಟೇ ಬೇರೆಯವರ ಕಣ್ಣೀರನ್ನು ಒರೆಸತಕ್ಕಂಥ ಕೆಲಸ, ದೈವತ್ವ ಅಂತೀವಿ ನಾವು, ಮೃಗತ್ವ ಅಂತೀವಿ, ಅಥವಾ ನಾವು ಮನುಷ್ಯತ್ವ ಅಂತೀವಿ. ಮೃಗತ್ವ ಅಂದ್ರೆ ಏನು? ಬೇರೆಯವರ ಕಣ್ಣಲ್ಲಿ ನೀರನ್ನು ಬರೆಸುವಂಥದ್ದೇ ಮೃಗತ್ವ. ದೈವತ್ವ ಅಂದ್ರೆ ಕಣ್ಣೀರೇ ಬರದಂಗೆ ನೋಡ್ಕೊಳ್ಳೋದು ದೈವತ್ವ. ಆದ್ರೆ ಮನುಷ್ಯತ್ವ ಅಂದ್ರೆ ಬಂದಂತ ಕಣ್ಣೀರನ್ನು ಒರೆಸುವಂಥದ್ದು, ಅದು ನಿಜವಾಗ್ಲೂ ಮನುಷ್ಯತ್ವ. ಈ ರೀತಿ ಅಂದ್ರೆ ನಾವು ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಮೇಲೆ ನಾವು ಆಯ್ತು ಹಲವಾರು ಮಹಾತ್ಮರ ಹೆಸರಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಇವತ್ತು ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಅಥವಾ ದೊಡ್ಡ ದೊಡ್ಡ ಸಾಧಕರು ಬಸವ ಜಯಂತಿ, ಬುದ್ಧರ ಜಯಂತಿ. ಅಂದ್ರೆ ಬರೀ ಜಯಂತಿಗಳನ್ನ ಆಚರಣೆ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಅವರ ತತ್ವ ಸಿದ್ಧಾಂತವನ್ನ ನಾವು ಅಳವಡಿಸ್ಕೋಬೇಕು. ಆವಾಗ ಅದಕ್ಕೆ ನಾವು ನಿಜವಾಗ್ಲೂ ಒಂದು ಅರ್ಥ ಬರುತ್ತೆ. ಅದರಿಂದ ನಾವು ನಿಜವಾಗಿ ನಮ್ಮನ್ನ ಕಾಪಾಡೋದು ಯಾವುದು? ಹಣ ನಮ್ಮನ್ನು ಕಾಪಾಡಲ್ಲ ಯಾವಾಗಲೂ, ಅಧಿಕಾರ ಯಾವಾಗಲೂ ಕಾಪಾಡೋದಿಲ್ಲ ನಮ್ಮನ್ನ. ಸೊ ಇನ್ಫ್ಯಾಕ್ಟ್ ನಾವು
ಅದನ್ನ ನಾವು ಕಾಯ್ಕೊಂಡು ಕುತ್ಕೋಬೇಕಾಗುತ್ತೆ. ಆದ್ರೆ ನಮ್ಮನ್ನ ನಿಜವಾಗಿ ಕಾಯುವಂಥದ್ದು ಯಾವುದಪ್ಪ ಅಂದ್ರೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಪರೋಪಕಾರಿ ಮನೋಭಾವ. ನೀವು ಯಾವಾಗಲೂ ಅಷ್ಟೇ ನಮ್ಮ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ, ಗುರು ಹಿರಿಯರನ್ನ, ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ, ಅಂಥವರ ಮನೆಯಲ್ಲಿ ದೇವರೇ ಬಂದು ವಾಸ ಮಾಡ್ತಾನೆ. ಅಂಥವರ ಮನೆಯಲ್ಲಿ ದೇವರೇ ಬಂದು ವಾಸ ಮಾಡ್ತಾನೆ. ಆದ್ರೆ ಈ ಜಗತ್ತು ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಜಗತ್ತು ನೋಡಿ ಅಂದ್ರೆ ತುಂಬಾ ಮನಸ್ಸಿಗೆ ನೋವಾದ್ರೆ ಅದೇ ಒಂದು ಭಾರ, ಮನಸ್ಸಿಗೆ ನೋವಾದ್ರೆ ಅಥವಾ ನಾವು ಕೋಪ ಮಾಡ್ಕೊಂಡ್ರೆ ಅದು ಒಂಥರ ಭಾರ. ಅದಕ್ಕೆ ಹೇಳ್ತೇವೆ ನಾವು, ಮನಸ್ಸು ಭಾರ ಆದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಮನಸ್ಸಿನಲ್ಲಿ ನೋವಾದ್ರೆ ಏನ್ ಮಾಡ್ಬೇಕು? ದೇವ್ರ ಪೂಜೆ ಮಾಡ್ಬೇಕು. ಅದೇ ನಿಮ್ಮ ಶರೀರದ ತೂಕ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು? ವ್ಯಾಯಾಮ ಮಾಡ್ಬೇಕು. ಶರೀರದ ತೂಕ ಜಾಸ್ತಿ ಆದ್ರೆ ವ್ಯಾಯಾಮ ಮಾಡಬೇಕು. ಮನಸ್ಸಿನ ತೂಕ ಜಾಸ್ತಿ ಆದ್ರೆ ಧ್ಯಾನ ಮಾಡಬೇಕು. ಅದೇ ರೀತಿ ಜೇಬಿನ ತೂಕ ಜಾಸ್ತಿ ಆದ್ರೆ ದಾನ ಮಾಡಬೇಕು. ಸಾಯಂಕಾಲ 9 ಗಂಟೆ ತನಕ ಧ್ಯಾನ ವಿಹಾರ ಓಪನ್ ಇರುತ್ತೆ. ಸೊ ಎಲ್ಲರೂ ಬಂದು ಧ್ಯಾನವನ್ನು ತಗೊಂಡು ಪರಜ್ಯೋತಿ ದರ್ಶನವನ್ನು ಪಡ್ಕೊಂಡು ನಿಮ್ಮ ಇಷ್ಟ ದೇವರು ಯಾರಿದ್ದಾರೋ ಅವರನ್ನ ನೀವು ನಿಮ್ಮ ಹೃದಯದಲ್ಲಿ ಜಾಗೃತರಾಗಿಸ್ಕೋಬಹುದು. ನೀವು ಆ ದೇವರನ್ನ ಕಂಡುಕೋಬಹುದು, ಆ ದೇವರ ಜೊತೆ ಮಾತಾಡಬಹುದು, ನಡಿಬಹುದು. ಇದೆಲ್ಲ ಕೂಡ ಆ ಭಗವಂತನು ಪರಂಜ್ಯೋತಿ ನಿಮ್ಮೆಲ್ಲರಿಗೂ ಮಾಡ್ತಿರ್ತಾರೆ. ಸೊ ಸರ್ವರಿಗೂ ಸ್ವಾಗತ, ನಮಸ್ತೆ.